ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ಪುರುಷರಿಗೆ ಅಮೃತವಾಗಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಎಲೆ ಅಡಿಕೆ, ಸಿ ಕಲೋಂಜಿ, ಡಿ ವಾಲ್ನಟ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಲೋಂಜಿ. ವಿಶೇಷವಾಗಿ ಕಲೋಂಜಿ ಬೀಜಗಳು ಪುರುಷರಲ್ಲಿ ದೇಹದ ಶಕ್ತಿಯನ್ನು ಹೆಚ್ಚಿಸಲು ತುಂಬಾ ಒಳ್ಳೆಯದು. ಇಂದಿನ ದಿನಗಳಲ್ಲಿ ಪುರುಷ ಬಂಜೇತನದ ಸಮಸ್ಯೆ ಹೆಚ್ಚಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಲೋಂಜಿ ಬೀಜಗಳ ಸೇವನೆಯು ಬಂಜೇತನವನ್ನು ಹೋಗಲಾಡಿಸಲು ತುಂಬಾ ಉಪಯುಕ್ತವಾಗಿದೆ. ಸತ್ವರಹಿತ ಆಹಾರ ಪದ್ಧತಿಯಿಂದ ಅನೇಕ ಮಂದಿ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಪುರುಷ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಕಪ್ಪು ಕಲೋಂಜಿ ಬೀಜಗಳು ಪುರುಷರಿಗೆ ಅಮೃತವಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನೇ ಪ್ರಶ್ನೆ, ಲಿಚ್ಚಿ ಹಣ್ಣನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕಾಮ ಸುಧಾರಣೆ, ಬಿ ಚರ್ಮ ರಕ್ಷಣೆ, ಸಿ ತೂಕ ಇಳಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲಿಚ್ಚಿ ಸಸ್ಯದ ಸಿಹಿ, ಪರಿಮಳಯುಕ್ತ ಮತ್ತು ತಿರುಳಿನ ಹಣ್ಣು. ಇದು ಚರ್ಮವನ್ನು ಸುಧಾರಿಸುತ್ತದೆ, ಕಲೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆ, ರೋಗನಿರೋಧಕ ಶಕ್ತಿ ಮತ್ತು ಕಾಮವನ್ನು ಸುಧಾರಿಸುತ್ತದೆ. ಗರ್ಭಿಣಿಯರು ಮತ್ತು ಮಧುಮೇಹ ರೋಗಿಗಳು ಹೊರತುಪಡಿಸಿ ಯಾರಾದರೂ ಇದನ್ನು ತಿನ್ನಬಹುದು. ಮೂರನೇ ಪ್ರಶ್ನೆ, ಮೃತ ಸಮುದ್ರದ ನೀರಿನಲ್ಲಿ ಮನುಷ್ಯರು ಏಕೆ ತೇಲುತ್ತಾರೆ? ಆಪ್ಷನ್ಸ್: ಎ ಹೆಚ್ಚು ಸಾಂದ್ರತೆ, ಬಿ ಕಡಿಮೆ ಸಾಂದ್ರತೆ, ಸಿ ಗಾಳಿಯ ಪ್ರಮಾಣ, ಡಿ ಪರಿಸರ. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಸಾಂದ್ರತೆ. ಮೃತ ಸಮುದ್ರ ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ಗಡಿಯಲ್ಲಿ ನೆಲೆಗೊಂಡಿದೆ. ಇದು ಭೂಮಿಯ ಅತ್ಯಂತ ಕೆಳಗಿನ ಸ್ಥಳವೆಂದು ಪ್ರಸಿದ್ಧ. ಸಮುದ್ರ ಮಟ್ಟಕ್ಕಿಂತ ಸುಮಾರು 430 ಮೀಟರ್ ಕೆಳಗಿದೆ. ಇದಕ್ಕೆ ಸಮುದ್ರ ಎಂದು ಹೆಸರು ಬಂದರೂ ಇದು ನಿಜವಾಗಿ ಒಂದು ಉಪ್ಪು ಸರೋವರ. ಜೋರ್ಡಾನ್ ನದಿಯಿಂದ ನೀರು ಬರುತ್ತದೆ, ಆದರೆ ಹೊರಹರಿವು ಇಲ್ಲದ ಕಾರಣ ಉಪ್ಪು ಸಂಗ್ರಹವಾಗಿ ಉಳಿದಿದೆ. ಈ ಸಮುದ್ರದ ನೀರಿನ ಸಾಂದ್ರತೆ ತುಂಬಾ ಹೆಚ್ಚು, ಸಾಮಾನ್ಯ ನೀರಿಗಿಂತ 10 ಪಟ್ಟು ದಟ್ಟವಾಗಿದೆ. ಇದರಿಂದ ಮನುಷ್ಯರ ದೇಹವು ತಾವಾಗಿಯೇ ಮೇಲೆ ತೇಲುತ್ತದೆ. ಈಜಲು ಯತ್ನ ಮಾಡಿದರೂ ಮುಳುಗುವುದು ಕಷ್ಟ. ನಾಲ್ಕನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದು ಮಧುಮೇಹಕ್ಕೆ ರಾಮಬಾಣವಾಗಿದೆ? ಆಪ್ಷನ್ಸ್: ಎ ಜೀರಿಗೆ ನೀರು, ಬಿ ಬಾದಾಮಿ, ಸಿ ಮೆಂತ್ಯೆ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಂತ್ಯೆ. ಮೆಂತ್ಯೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯಕವಾಗಿದೆ. ಇದರಲ್ಲಿ ಫೈಬರ್ ಅಧಿಕವಾಗಿದೆ. ಇದರಿಂದ ಜೀರ್ಣಕ್ರಿಯೆಯು ನಿಧಾನವಾಗುತ್ತದೆ. ಜೊತೆಗೆ ಆಹಾರದಲ್ಲಿನ ಕಾರ್ಬೋಹೈಡ್ರೇಟ್ಗಳು ಹಾಗೂ ಗ್ಲೂಕೋಸ್ ತ್ವರಿತವಾಗಿ ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಐದನೇ ಪ್ರಶ್ನೆ, ಹಿಂದೂ ಮಹಾಸಾಗರದ ಪಚ್ಚೆ ದ್ವೀಪ ಎಂದು ಯಾವ ದ್ವೀಪವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಲಕ್ಷದ್ವೀಪ್, ಬಿ ಶ್ರೀಲಂಕಾ, ಸಿ ಮಾಲ್ಡೀವ್ಸ್, ಡಿ ಅಂಡಮಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ಶ್ರೀಲಂಕಾವು ತನ್ನ ಹಚ್ಚ ಹಸಿರಿನ ಭೂದೃಶ್ಯಗಳು, ಉಷ್ಣವಲಯದ ಕಾಡುಗಳು, ಸುತ್ತುವರಿದ ಚಹಾ ತೋಟಗಳು, ಶ್ರೀಮಂತ ಜೀವವೈವಿಧ್ಯ ಮತ್ತು ವರ್ಷಪೂರ್ತಿ ಹಸಿರು ಬಣ್ಣದಿಂದಾಗಿ ಹಿಂದೂ ಮಹಾಸಾಗರದ ಪಚ್ಚೆ ದ್ವೀಪ ಎಂದು ಕರೆಯಲ್ಪಡುತ್ತದೆ. ಇದು ದ್ವೀಪವನ್ನು ನೀಲಿ ಸಮುದ್ರದ ನೀರಿನಿಂದ ಸುತ್ತುವರಿದ ನೈಸರ್ಗಿಕ ಪಚ್ಚೆಯಂತೆ ಹೊಳೆಯುವಂತೆ ಮಾಡುತ್ತದೆ. ಇದರ ಫಲವತ್ತಾದ ಕಣಿವೆಗಳು, ಮಂಜಿನ ಪರ್ವತಗಳು ಮತ್ತು ರೋಮಾಂಚಕ ಮಳೆಕಾಡುಗಳು ಶ್ರೀಲಂಕಾಕ್ಕೆ ವಿಶ್ವದ ಅತ್ಯಂತ ವಿಶಿಷ್ಟ ಮತ್ತು ಸುಂದರ ಪರಿಸರಗಳಲ್ಲಿ ಒಂದನ್ನು ನೀಡುತ್ತದೆ. ಆರನೇ ಪ್ರಶ್ನೆ, ಯಾವ ಸಮಯದಲ್ಲಿ ಮೂಲಂಗಿಯನ್ನು ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ರಾತ್ರಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿ. ಮೂಲಂಗಿಯಲ್ಲಿ ಐರನ್ ಅಂಶ ಅಧಿಕವಾಗಿರುತ್ತದೆ. ಐರನ್ನ ಅತಿಯಾದ ಸೇವನೆಯಿಂದ ಹೊಟ್ಟೆಯಲ್ಲಿ ತೊಂದರೆಗಳು, ಮಲಬದ್ಧತೆ, ಗ್ಯಾಸ್ ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತವೆ. ಅಷ್ಟೇ ಅಲ್ಲ, ರಾತ್ರಿ ವೇಳೆ ಮೂಲಂಗಿಯನ್ನು ಸೇವಿಸಿದರೆ ಮೊಣಕಾಲು, ಸೊಂಟ, ಭುಜ ಅಥವಾ ಕಾಲಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ರಾತ್ರಿ ವೇಳೆ ಮೂಲಂಗಿ ಸೇವಿಸುವುದರಿಂದ ಕೀಲುಗಳಲ್ಲಿ ನೋವು ಉಂಟಾಗುತ್ತದೆ. ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ರಾತ್ರಿ ವೇಳೆ ಮೂಲಂಗಿ ಸೇವಿಸುವುದನ್ನು ತಪ್ಪಿಸಬೇಕು. ಮತ್ತೊಂದೆಡೆ ಸಂಧಿವಾತದ ಸಮಸ್ಯೆ ಇದ್ದರೆ ಮೂಲಂಗಿಯಿಂದ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ಏಳನೇ ಪ್ರಶ್ನೆ, ವಾರಕ್ಕೆ ಒಮ್ಮೆಯಾದರೂ ಪಾಲಕ್ ಸೊಪ್ಪನ್ನು ಸೇವಿಸುವುದರಿಂದಾಗುವ ಪ್ರಯೋಜನವೇನು?
ಆಪ್ಷನ್ಸ್ ಎ BP ನಿಯಂತ್ರಣ, ಬಿ ಕಾಂತಿಯುತ ಚರ್ಮ, ಸಿ ಶುಗರ್ ಬರುವುದಿಲ್ಲ, ಡಿ ಜೀರ್ಣಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಾರಕ್ಕೆ ಒಮ್ಮೆಯಾದರೂ ಪಾಲಕ್ ಸೇವಿಸುವುದರಿಂದ ದೃಷ್ಟಿದೋಷವನ್ನು ತಡೆಗಟ್ಟುವಲ್ಲಿ ಪಾಲಕ್ ಸೊಪ್ಪು ನಿಮಗೆ ನೆರವಾಗುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಪ್ರೋಲೇಟ್ ಅಂಶವಿರುವುದರಿಂದಾಗಿ ಅದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ, ಮೊಡವೆಗಳನ್ನು ಹೋಗಲಾಡಿಸಿ ಮುಖದಲ್ಲಿ ಬೇಗನೆ ನೆರಿಗೆ ಮೂಡದಂತೆ ಸಹಾಯ ಮಾಡುತ್ತದೆ. ಮೆದುಳಿನ ನರಕೋಶಗಳ ಅಭಿವೃದ್ಧಿಗೆ ಸಹಾಯಕವಾಗಬಲ್ಲ ಪೋಷಕಾಂಶಗಳು ಪಾಲಕ್ ಸೊಪ್ಪಿನಲ್ಲಿದೆ. ಇದರಿಂದ ನಿಮ್ಮ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. 8ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಫ್ರೆಂಡ್ಲಿ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಜಪಾನ್, ಸಿ ಪನಾಮಾ, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಪನಾಮಾ. ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಮಧ್ಯೆ ಇರುವ ಈ ದೇಶವು ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚು. ಇಲ್ಲಿನ ಜನ ಬಹು ಸಂಸ್ಕೃತಿಯನ್ನು ಇಷ್ಟಪಡುತ್ತಾರೆ. ವಿದೇಶಿಯರೊಂದಿಗೆ ಬೆರೆಯಲು ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ. ಇಲ್ಲಿನ ಹವಾಮಾನ ಮತ್ತು ಜೀವನ ಶೈಲಿ ಕೂಡ ಆರಾಮದಾಯಕವಾಗಿದೆ. 9ನೇ ಪ್ರಶ್ನೆ, ಬೆಳಗ್ಗಿನ ತಿಂಡಿಗೆ 1 ಬಟ್ಟಲು ಪಪ್ಪಾಯಿಯನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ BP, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಪ್ಪಾಯಿಯಲ್ಲಿ ಪೊಟ್ಯಾಷಿಯಂ, ಫೈಬರ್ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿದ್ದು ಇದು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಈ ಪೋಷಕಾಂಶಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಾಮಾನ್ಯಗೊಳಿಸಲು ಮತ್ತು ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಮತ್ತು ಫೈಬರ್ ಸಮೃದ್ಧವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳುವ ಮೂಲಕ ಅಧಿಕ ರಕ್ತದೊತ್ತಡವನ್ನು ತಡೆಯಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಯಾವ ಬೆಟ್ಟದ ವಿಹಾರ ನೌಕೆ ಭಾರತದ ಇಟಲಿ ಎಂಬ ಬಿರುದನ್ನು ಗಳಿಸಿದೆ? ಆಪ್ಷನ್ಸ್ ಎ ಲಾವಾಸ, ಬಿ ನಂದಿ ಬೆಟ್ಟ, ಸಿ ದೊಡ್ಡ ಬೆಟ್ಟ, ಡಿ ಮುಳ್ಳಯ್ಯನಗಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಲಾವಾಸ. ಮಹಾರಾಷ್ಟ್ರದಲ್ಲಿರುವ ಈ ಯೋಜಿತ ಬೆಟ್ಟದ ನಗರವು ಇಟಾಲಿಯನ್ ಪಟ್ಟಣವಾದ ಪೋರ್ಟೋಫಿನೋದಿಂದ ಪ್ರೇರಿತವಾಗಿದೆ. ಪುಣೆಯಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಮಡಿಕೆಗಳಲ್ಲಿ ನೆಲೆಗೊಂಡಿರುವ ಲವಾಸ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಭಾರತದ ಇಟಲಿ ಎಂಬ ಬಿರುದನ್ನು ಗಳಿಸಿದೆ. ಅದರ ವರ್ಣರಂಜಿತ ವಾಸ್ತುಶಿಲ್ಪ, ಜಲಾಭಿಮುಖ ವಾಯುವಿಹಾರಿಗಳು ಮತ್ತು ಯುರೋಪಿಯನ್ ಶೈಲಿಯ ನಗರ ಯೋಜನೆ ಇಟಾಲಿಯ ಲಿಗುರಿಯನ್ ಕರಾವಳಿಯಲ್ಲಿರುವ ಐಕಾನಿಕ್ ಮೀನುಗಾರಿಕಾ ಗ್ರಾಮವಾದ ಪೋರ್ಟೋಫಿನೋದಿಂದ ನೇರವಾಗಿ ಪ್ರೇರಿತವಾಗಿದೆ. 11ನೇ ಪ್ರಶ್ನೆ, ಕವಿಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಭಾರತ, ಬಿ ಚೀಲಿ, ಸಿ ಉತ್ತರ ಅಮೆರಿಕ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀಲಿ. ಚೀಲಿ ದೇಶವನ್ನು ಕವಿಗಳ ನಾಡು ಎಂದು ಕರೆಯುತ್ತಾರೆ ಏಕೆಂದರೆ ಅಲ್ಲಿ ಕಾವ್ಯಕ್ಕೆ ಆಳವಾದ ಪ್ರೀತಿ ಮತ್ತು ಶ್ರೇಷ್ಠ ಕವಿಗಳ ಶ್ರೀಮಂತ ಸಂಪ್ರದಾಯವಿದೆ. ಇದು ಜಗತ್ತಿಗೆ ಅನೇಕ ಸ್ಫೂರ್ತಿದಾಯಕ ಕವಿಗಳು ಮತ್ತು ಬರಹಗಾರರನ್ನು ನೀಡಿದೆ. ಶ್ರೀಮಂತ ಸಾಹಿತ್ಯ ಪರಂಪರೆ, ಜಾಗತಿಕವಾಗಿ ಮೆಚ್ಚುಗೆ ಪಡೆದ ಪದ್ಯಗಳು ಮತ್ತು ಕಾವ್ಯಕ್ಕೆ ಆಳವಾದ ಸಾಂಸ್ಕೃತಿಕ ಸಂಪರ್ಕದೊಂದಿಗೆ ಚೀಲಿ ದೈನಂದಿನ ಜೀವನದಲ್ಲಿ ಕಾವ್ಯವು ವಾಸಿಸುವ ರಾಷ್ಟ್ರವಾಗಿ ಖ್ಯಾತಿಯನ್ನು ಗಳಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.